ವೀಕ್ಷಕರೇ, 86.5 ಲಕ್ಷ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಆಶಯದಂತೆ ಗ್ರಾಮಗಳು ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ.ಎಚ್. ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ಆವತಿ ಹಾಗೂ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ದರು. ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಅಂಗನವಾಡಿ, ಶಾಲೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡಿಸುವುದರಿಂದ ಗ್ರಾಮಗಳ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ತಿಳಿಸಿದರು. ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಆವತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಜನತಾ ಕಾಲೋನಿ, ಹೊಸ ಕುರುಗುಂಟೆ ಮತ್ತು ಹಳೆ ಕುರುಗುಂಟೆ ಗ್ರಾಮಗಳಲ್ಲಿ ಮತ್ತು ಐಮಾಸ್ಕು ಮತ್ತು ವಾಟರ್ ಫಿಲ್ಟರು ಮತ್ತು ನಮ್ಮ NH7 ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಿಂದ ಜನತಾ ಕಾಲೋನಿವರೆಗೂ ಒಂದು ಡಾಂಬರೀಕರಣ ಒಂದು ರಸ್ತೆ ಮತ್ತು ಅಂಗನವಾಡಿ ಕೇಂದ್ರ ಇವತ್ತು ನಮ್ಮ ಮಾನ್ಯ ಸಚಿವರಾದಂತಹ ಕೆ.ಎಚ್. ಮುನಿಯಪ್ಪನವರು ಇವತ್ತು ಬಂದು ಈ ಉದ್ಘಾಟನೆಗೆ ಒಂದು ಚಾಲನೆ ಕೊಟ್ಟು ಹೋಗಿದ್ದಾರೆ. ಹಂಗಾಗಿ ಇವತ್ತು ನಮ್ಮೂರಲ್ಲಿ ನಮ್ಮ ಚಿಕ್ಕ ಹಳ್ಳಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಮ್ಮ ಹಳ್ಳಿ ಜನಗಳು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾದ ಕೆ. ನರಸಿಂಹಮೂರ್ತಿ ಮತ್ತು ಮಾಲಾ ಆಂಜನಪ್ಪ ಅಂತ ನಮ್ಮ ಆಂಜನಪ್ಪ ಅವರು ಮತ್ತು ಎಲ್ಲರೂ ಈ ನಮ್ಮ ಯೂತ್ ಮತ್ತು ಹೊಸ ಕುರುಗುಂಟೆ, ಹಳೆ ಕುರುಗುಂಟೆ, ಲಾಲ್ಗೊಂಡಳ್ಳಿ ಜನತಾ ಕಾಲೋನಿ ಎಲ್ಲ ಯೂತ್ ಮಕ್ಕಳ ಗ್ರಾಮಗಳ ಯೂತ್ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದ. ಹಾಗೂ ನಮ್ಮ ಕೆ.ಎಚ್. ಮುನಿಯಪ್ಪ ಸರ್ನ ಕೇಳ್ಕೊಂಡಿದ್ದಾಗ ಈ ಒಂದು ಗ್ರಾಮಗಳಿಗೆ ತುಂಬಾ ಅನುಕೂಲವಾಗಿ ಒಂದು ಎಷ್ಟು ಅನುದಾನಗಳನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರು ತುಂಬ ಧನ್ಯವಾದಗಳು. ತಾಲೂಕು ಆವತಿ ಗ್ರಾಮ ಪಂಚಾಯತಿ ಜನತಾ ಕಾಲೋನಿ, ಕುರುಬರಕುಂಟೆ ಮತ್ತು ಹೊಸ ಕುರುಬರಕುಂಟೆ ಈ ಗ್ರಾಮಗಳಲ್ಲಿ ಮಾನ್ಯ ಸಚಿವರಾದ ಕೆ.ಎಚ್. ಮುನಿಯಪ್ಪ ಸಾಹೇಬರು ಅನುದಾನಗಳ ಅಡಿಯಲ್ಲಿ ನಮ್ಮ ಗ್ರಾಮಕ್ಕೆ 80 ಲಕ್ಷಗಳ ರೂಗಳ ಒಂದು ರಸ್ತೆ ಡಾಂಬರ್ ಕಾಮಗಾರಿ ಚಾಲನೆ ಮಾಡಿದ್ದಾರೆ. ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ 9 ಲಕ್ಷ ರೂಪಾಯಿ ಅದು ಸಹ ಅನುದಾನ ನಮಗೆ ಕೊಟ್ಟಿದ್ದಾರೆ. ಮತ್ತು ಅಂಗನವಾಡಿ ಕೇಂದ್ರ 15 ಲಕ್ಷಗಳ ಅನುದಾನ ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಹಳೆ ಕುರುಬರಕುಂಟೆ ಮತ್ತು ಹೊಸ ಕುರುಬರಕುಂಟೆ ಜನತಾ ಕಾಲೋನಿ ಈ ಗ್ರಾಮಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು. ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಹಕ್ಕುಪತ್ರ ನೀಡಿದರು. ಆ ಹಕ್ಕುಪತ್ರದ ಸಮ್ಮುಖದಲ್ಲಿ ಹಾಗೆ ನಮ್ಮ ಗ್ರಾಮಸ್ಥರಿಗೆ ಈ ಖಾತೆ ಆಗಬೇಕಾಗಿತ್ತು. ಈಗ ಅದು ಸಹ ಈ ಖಾತೆ ಆಗಿದೆ. ಈಗ ಪ್ರತಿಯೊಬ್ಬ ಮನೆವರೆಗೂ ನಾವು ತಲುಪಿಸ್ತಾ ಇದ್ದೀವಿ. ಹಾಗೆ 40 ವರ್ಷನಿಂದ ನಮ್ಮೂರಾಗೆ ಏನು ಆಗಿರಲಿಲ್ಲ, ಈ ಶುದ್ಧ ನೀರಿನ ಘಟಕ ಮತ್ತು ಹಕ್ಕುಪತ್ರ ಮತ್ತು ಈ ಖಾತೆಗಳು ಮತ್ತು ಹೊಲಗಳು ದುರಸ್ತಿ ಪೋಡಿ ಆಗಿರಲಿಲ್ಲ. ಆ ಸಾಹೇಬರು ಪೋಡಿ ಸಹ ಮಾಡಿಕೊಟ್ರು ನಮ್ಗೆ. ಈಗ ಈ ಊರಲ್ಲಿ ಎಲ್ಲ SC ಜನಾಂಗಕ್ಕೆ ಸೇರಿದ್ದು ಸಮುದಾಯ ಇದ್ದು ಈ ಊರಲ್ಲಿ ತೀವ್ರ ಬಡವರು. ಅವ್ರಿಗೋಸ್ಕರ ಮಾನ್ಯ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪ ಸಾಹೇಬರು ನಮಗೆ ಈ ಊರಿಗೆ ಎಲ್ಲ ಹಳ್ಳಿ ಜನರಿಗೂ ಸ್ವಲ್ಪ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಪೋಡಿ ಮಾಡಿಸ್ಕೊಂಡು ಎಲ್ಲರೂ ಒಂದು ಶಾಂತಿ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಊರಿನ ಮುಖಂಡರು ಆಗಿರುವಂತಹ ಮುನ್ಸಮ್ಮಣ್ಣವರು, ಮುನ್ರಾಜಣ್ಣವರು ಮತ್ತು ಚಿಕ್ಕಣ್ಣವರು ಮತ್ತು ನಮ್ಮ ಕರಗಣ್ಣವರು ಮತ್ತು ಗೋಪಾಲಣ್ಣವರು, ರಮೇಶ್ ಅಣ್ಣವರು, ಈಶ್ವರಣ್ಣವರು, ಗೋಣಪ್ಪಣ್ಣವರು, ಶ್ರೀರಾಮಪ್ಪಣ್ಣವರು, ಹಂಸಮ್ಮಣ್ಣವರು ಮತ್ತು ಎಲ್ಲ ಗ್ರಾಮಸ್ಥರು ನಮಗೆ ತುಂಬ ಬೆಂಬಲ ಕೊಟ್ಟು ನಮ್ಮನ್ನು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಗ್ರಾಮಸ್ಥರೆಲ್ಲ ನಮಗಿದೆ ಬೆಂಬಲ ಕೊಟ್ಟು ಕಾಪಾಡಲಿ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ.